ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದಿ ರಾಮೇಶ್ವರಂ ಕೆಫೆ ಬಾಂಬರ್ನ ಹೆಜ್ಜೆ ಗುರುತೆ ನಿಗೂಢ. ಬಿಎಂಟಿಸಿಯಲ್ಲಿ ಅಡ್ಡಾದಿಡ್ಡಿ ಅಡ್ಡಾಡಿದ್ದ ಬಾಂಬ್ ಇಟ್ಟವನೇ ಸೀದಾ ಮಸೀದಿಗೆ ಹೋಗಿ ಬಟ್ಟೆ ಬದಲಾಯಿಸಿ ಹೊರಟವನು ಕಂಡಿದ್ದು ಬಳ್ಳಾರಿ ಹತ್ತಿರ. ಟ್ರಾವೆಲ್ ಹಿಸ್ಟರಿ ಟ್ರ್ಯಾಕ್ ಮಾಡ್ತಾ ಇದ್ದಂತೆ ಐಸಿಸ್ ಹೊಂಚು ಅನ್ನೋದು ಗೊತ್ತಾಗಿದೆ. ಪಾಕ್ ಪ್ರೇಮಿಗಳ ಬಣ್ಣ ಆ ಊಸರವಳ್ಳಿಯೂ ನಾಚುವಂತಿದೆ. ನಾವು ಕೂಗೇ ಇಲ್ಲ ಅಂದಿದ್ದ ನಾಶಿಪುಡಿ ಸಂಗಡಿಗರ ಬಣ್ಣಗೇಡಿತನ ಬಯಲಾಗಿದೆ. ಇತ್ತ ನಾಸಿರ್ಗೆ ಪ್ರಮಾಣ ವಚನ ಬೇಡ ಅಂತ ಬಿಜೆಪಿ ಹೊಸ ತಗಾದೆ ತೆಗೆದಿದೆ. ಉಪರಾಷ್ಟ್ರಪತಿ ಧನ್ಕರ್ ಅವರಿಗೆ ಪತ್ರ ಬರೆದು ಮನವಿ ಮಾಡಲಾಗಿದೆ. ಇದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮಾತ್ರ ಕೇಳೋ ಧ್ವನಿ. ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನ ಬೇಕು ಅಂತ ಗಟ್ಟಿ ಧ್ವನಿ ಮೊಳಗಿದೆ. ಕಾಂಗ್ರೆಸ್ ಪಡಸಾಲೆಯಲ್ಲಿ ಸಂಚಲನಕ್ಕೆ ಕಾರಣ ಆಗಿದ್ದು ಮಹದೇವಪ್ಪ ಹೇಳಿಕೆಯ ಪರ ವಿರುದ್ಧದ ಚರ್ಚೆ ಶುರುವಾಗಿದೆ. ರಾಜಣ್ಣ ಮಾತ್ರ ಇದು ನಮ್ಮ ಹಕ್ಕು ಅಂತ ಹಿಮ್ಮೇಳ ಸೇರಿಸಿದ್ದಾರೆ. ಸುಡು ಬಿಸಿಲಿಗೆ ಬೆಂದ ಕಾಳೂರಿನ ಜನ ಬೆಂದು ಹೋಗ್ತಾ ಇದ್ದಾರೆ. ಕಳೆದ 12 ವರ್ಷಗಳಲ್ಲಿ ಸೂರ್ಯನ ಪ್ರತಾಪ ದಾಖಲೆ ಬರೆದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನೀರಿನ ಸಮಸ್ಯೆ ತಲೆದೋರಲಿದೆ. ಈಗಾಗಲೇ ಟ್ಯಾಂಕರ್ ಮೊರೆ ಹೋದ ಜನರಿಗೆ ಎದುರಾಗಿರುವಂಥ ಸಂಕಟ ನಿವಾರಣೆಯ ಲಕ್ಷಣ ಕಾಣ್ತಾ ಇಲ್ಲ. ನೆತ್ತರು ಹರಿತಾ ಇದ್ದ ಕಣಿವೆಯಲ್ಲಿ ಈಗ ಅಭಿವೃದ್ಧಿಯ ಹರಿವು. ಆರ್ಟಿಕಲ್ 370 ರದ್ದತಿ ನಂತರ ಇದೇ ಮೊದಲ ಬಾರಿಗೆ ಪ್ರಧಾನಿ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಶ್ರೀನಗರದಲ್ಲಿ 6,400 ಕೋಟಿಯ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. ಹೃದಯ ಗೆಲ್ಲಲು ಬಂದಿದ್ದೀನಿ ಎಂದ ನಮೋ ಭರವಸೆಗಳ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.